ಯಾಕೋ ಮಗ ಎಲ್ಲೋಗ್ತಿದ್ಯಾ? ಗೊತ್ತಿಲ್ಲ ನನಗೆ ವಿಷಯ. ಇಲ್ಲ ಬಾ 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 ಹೇಳ್ತೀನಿ, ಬೇಗ ಬಾ. ಇದು ಯಾಕೋ ಮಗ ಹಿಂಗ್ ಓಡ್ತಾ ಇದ್ಯಾ? ಏನಾಯ್ತು? ಲೋ ಮಗ, ನಿನ್ಗೂ ಗೊತ್ತಿಲ್ವ ಈ ವಿಷಯ? ಇಲ್ಲ ಮಗ, ಗೊತ್ತಿಲ್ಲ. ಸರಿ ಬಾಬಾ, ನಿಂಗೂ ಹೇಳ್ತೀನಿ, ಬಾ ಬೇಗ. ಎಲ್ಲಾನು ವಿಷಯ ಏನ್ ಗೊತ್ತಾ? ಅಲ್ಲಿ ಕಾಣ್ತಿದ್ದಿಲ್ಲ BBMP, ಇನ್ ಮುಂದೆ ಅದಿರಲ್ಲ ಕೂಡ ನಮ್ಮ ಪಾಲಿಗೆ. ಅದ್ರ ಬದಲು ಗ್ರೇಟರ್ ಬೆಂಗಳೂರು ಅಥಾರಿಟಿ ಬರ್ತಾ ಇದೆ. ಎಸ್, ಬೆಂಗಳೂರಿನ ಸಿಟಿ ಕೌನ್ಸಿಲ್ ಆದಂತ BBMP ಮೊನ್ನೆಗೆ ಅಂತ್ಯವಾಗಿದೆ. ಅಂಡ್ ಇವತ್ತಿನಿಂದ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬೆಂಗಳೂರಿನ ಅಧಿಕಾರವನ್ನು ಟೇಕ್ ಓವರ್ ಮಾಡಲಿದೆ. ಕಮಿಟೀಸ್ ನ ಎಂಪವರ್ ಮಾಡೋಕೆ ಹಾಗೆ ಪೊಲಿಟಿಕಲ್ ಅಕೌಂಟಬಿಲಿಟಿನ ಇಂಪ್ರೂವ್ ಮಾಡೋಕೆ ಒಂದು ಡಿಸೆಂಟ್ರಲೈಸ್ಡ್ ಪರ್ಸ್ಪೆಕ್ಟಿವ್ ಅಂಡ್ ಎಫಿಷಿಯಂಟ್ ಸಿಟಿಸನ್ ವೆಲ್ಫೇರ್ ಸಿಸ್ಟಮ್ ನ ಡೆವಲಪ್ ಮಾಡಲು ಈ GBಯನ್ನು ಜಾರಿಗೊಳಿಸಲಾಗಿದೆ. GBA ಅಂಡರ್ ಅಲ್ಲಿ ಈಗಿನ BBMP ಯನ್ನು ಬೆಂಗಳೂರು ಕೇಂದ್ರ, ದಕ್ಷಿಣ ಮತ್ತು ಉತ್ತರ ನಗರ ಪಾಲಿಕೆ ಎಂದು 3 ಪಾಲಿಕೆಗಳನ್ನಾಗಿ ಡಿವೈಡ್ ಮಾಡಲಾಗುತ್ತದೆ. ಪ್ರತಿ ಪಾಲಿಕೆ ಅಂಡರ್ ಅಲ್ಲಿ 125 ವಾರ್ಡ್ಗಳು ಇರುತ್ತವೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ, ಇದರ ಚೇರ್ಮನ್ ಆಗಿ ನಮ್ಮ ಮುಖ್ಯಮಂತ್ರಿಗಳೇ ಇರುತ್ತಾರೆ. ಇನ್ನು ಈ 3 ಪಾಲಿಕೆ ಹಾಗೆ GBI ನ 120 ದಿನಗಳಲ್ಲಿ ಸಂಪೂರ್ಣವಾಗಿ ರಚನೆ ಆಗಲಿದೆ. ಅಂಡ್ ಅಲ್ಲಿಯ ತನಕ ನಮ್ಮ BBMP ಚಾಲ್ತಿಯಲ್ಲಿ ಇರುತ್ತದೆ. ಇನ್ನು GBI ಅಂಡರ್ ಅಲ್ಲಿ ಬರುವಂತಹ ಪ್ರತಿ ಕಾರ್ಪೊರೇಷನ್ಗಳಿಗೂ ಅದರದೇ ಆದಂತ ಮೇಯರ್ ಇರುತ್ತಾರೆ. ಅಂಡ್ ವಾರ್ಡ್ ಕಮಿಟಿಗಳಲ್ಲಿ ಎಲೆಕ್ಟೆಡ್ ಆದಂತ ಕೌನ್ಸಿಲರ್ಸ್ ಹಾಗೆ ಸಿಟಿಸನ್ ರೆಪ್ರೆಸೆಂಟೇಟಿವ್ಸ್ ಕೂಡ ಇರುತ್ತಾರೆ. 709 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಜಾಗ ಸದ್ಯಕ್ಕೆ BBMP ಅಂಡರ್ಲಿದ್ದು, ಅಂಡ್ ಇವಾಗ GBI ಅಂಡರ್ ಅಲ್ಲಿ ಎಲೆಕ್ಟ್ರಾನ್ ಸಿಟಿ, ಆರವಳ್ಳಿ, ಹೆಸರುಘಟ್ಟ ಹಾಗೆ ಇನ್ನು ಮತ್ತಷ್ಟು ಜಾಗ ಸೇರಲಿದ್ದು GBI ಆಡಳಿತದ ಏರಿಯಾದಲ್ಲಿ ಬಿಟ್ಟು 1000 ಸ್ಕ್ವೇರ್ ಕಿಲೋಮೀಟರ್ ಆಗಲಿದೆ. ಇನ್ನು ಫಿನಾನ್ಷಿಯಲಿ ನೋಡೋದಾದ್ರೆ GBI ಅಂಡರ್ ಅಲ್ಲಿ ಬರುವಂತಹ ಕಾರ್ಪೊರೇಷನ್ಗಳು ಪ್ರಾಪರ್ಟಿ ಟ್ಯಾಕ್ಸ್, ಅಡ್ವರ್ಟೈಸ್ಮೆಂಟ್ ಫೀಸ್, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ನ ಲೆವಿ ಮಾಡುತ್ತವೆ. ಆದರೆ ಪ್ರಾಪರ್ಟಿ ಟ್ಯಾಕ್ಸ್ ನ ರೇಟ್ ಅನ್ನು ರಾಜ್ಯ ಸರ್ಕಾರವೇ ನಿರ್ಧಾರ ಮಾಡಲಿದೆ. ಇನ್ನು ಈ GBI ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡಿ. ಅಂಡ್ ಇದರ ಬಗ್ಗೆ ಡೀಟೇಲ್ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ವಿಸಿಟ್ ಮಾಡಿ.